ಮಧ್ಯವರ್ತಿಗಳಿಂದಲೇ ಲಂಚ ಜಾಸ್ತಿ ಆಗೋದು. ಅದು ಮಧ್ಯವರ್ತಿಗಳ ಹಾವಳಿ ಇಲ್ದೇನೆ ಈಗ ನೇರವಾಗಿ ಪರೀಕ್ಷೆ ಮಾಡಿ, ನಾನು ಈ 750 ಜನ ಯಾರ್ಯಾರು ಆಯ್ತಾ ಇದ್ದೀರಿ ಅವರೆಲ್ರಿಗೂ ಹೇಳ್ತೀನಿ, ಯಾರಿಗೂ ₹1 ಕೊಡಬಾರದು, ಮಧ್ಯವರ್ತಿಗಳು ಕೂಡ ಇರಬಾರದು, ಮಧ್ಯವರ್ತಿಗಳು ಕೂಡ ಇರಬಾರದು. 750 ಜನ ಮತ್ತೆ 1227 ಜನ 1227 ಜನ ಲೈಸೆನ್ಸ್ಡ್ ಸರ್ವೇಯರ್ಸ್. ಅವ್ರಿಗೇನು ಕನ್ನಡದಲ್ಲಿ ಪರವಾನಗಿ ಭೂಮಾಪಕರು ಅವರನ್ನು ಮಾಡ್ಕೊಂಡಿದ್ದೀವಿ. ಅವ್ರು ಈಗ ಒಂದು ಮನವಿ ಕೊಟ್ಟರು, ಏನಪ್ಪಾ ಅಂತಂದ್ರೆ ನಮ್ಮನ್ನೆಲ್ಲ ಪರ್ಮನೆಂಟ್ ಮಾಡ್ಬಿಡಿ ಸರ್. ಇಲ್ಲ, ಈಗ ಗೊತ್ತಾಯ್ತು. ಇಷ್ಟೊಂದು ಸಿಳ್ಳೆಗಳು ನಿಮ್ಮ ಈ ಉದ್ಗಾರಗಳು ನೋಡಿದ್ರೆ ಪರ್ಮನೆಂಟ್ ಮಾಡಬೇಕು ಅಂತಕ್ಕಂಥದ್ದು. ಆಯ್ತು ಬಿಡಿ, ಆಯ್ತು. ನಮ್ಮ ಸರ್ಕಾರ ಈ ಯಾರ್ಯಾರು ಲೈಸೆನ್ಸ್ಡ್ ಸರ್ವೇಯರ್ಸ್ಗಳಿದ್ದಾರೆ ಅವರನ್ನ ಪರ್ಮನೆಂಟ್ ಮಾಡಲಿಕ್ಕೆ ಏನಪ್ಪ ಷಡಕ್ಷರಿ ಗಂಭೀರವಾಗಿ ಚಿಂತನೆ ಮಾಡ್ತೇವೆ. ಅದನ್ನು ಮಾಡೋಣ. ಆಮೇಲೆ ಸರ್ವೆ ಸೆಟಲ್ಮೆಂಟ್ನವರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿನೂ ಕೂಡ ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ 36 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ADLR ಅದು ಇಂಗ್ಲಿಷ್ ಪದ. ಸಹಾಯಕ ನಿರ್ದೇಶಕರು ಅವರನ್ನು ಕೂಡ ಇನ್ನು 2 ತಿಂಗಳಲ್ಲಿ ನೇಮಕ ಮಾಡಿ ಆದೇಶ ಕೊಡ್ತೇವೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಸರ್ವೆ ಕೆಲಸ ಸಂಪೂರ್ಣ ಆಗಬೇಕು. ಅದು ಕೆರೆ ಕಟ್ಟೆಗಳದಿರ್ಬೋದು, ಜಮೀನುಗಳದಿರ್ಬೋದು, ಪೋಡಿ ಮುಕ್ತ ಮಾಡ್ತಕ್ಕಂಥದ್ದು ಇರ್ಬೋದು, ಯಾವುದೇ ಕೆಲಸ ಇದ್ರೂ ಕೂಡ